ವಿಘ್ನೇಶ್ವರಾಯ ಸದಾಶಿವಾಯ. ಈಗ ಮತ್ತೆ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಊಟವನ್ನು ಮಾಡ್ತಾ ಇದ್ದೀವಿ. ಸಮಯ ಎಷ್ಟಾಯ್ತು ರೀ? 2 ಗಂಟೆ 10 ನಿಮಿಷ ಆಗೈತೆ ರಾತ್ರಿ. ಈಗ ನಾವು ಸಿದ್ದೇಶ್ವರ ದೇವಸ್ಥಾನ ಸೊಲ್ಲಾಪುರವನ್ನು ಬಿಡ್ತಾ ಇದ್ದೇವೆ. ಅದರ ಒಂದು ವಿಹಂಗಮವಾದ ನೋಟವನ್ನು ಬೆಳಗ್ಗೆ ನಾವು 5 ಗಂಟೆಗೆ ಸವಿತಾ ಇದ್ದೇವೆ. ಬೆಳಗಿನ ಜಾವ ನೋಡೋಣ, ಬನ್ನಿ ನೋಡೋಣ. ಒಂದು ಸ್ವಲ್ಪ ಈ ಕಡೆ. ಈಗ ಬೆಳಗಿನ ಜಾವ 5 ಗಂಟೆಗೆ ನಾವು ಸಿದ್ದೇಶ್ವರ ದೇವಸ್ಥಾನ ಸಿದ್ದೇಶ್ವರ ದೇವರ ಆಶೀರ್ವಾದವನ್ನು ಪಡೆದುಕೊಂಡು ನಾವು ಮುನ್ನುಗ್ಗುವಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಇಲ್ಲಿ ಪಕ್ಕದಲ್ಲಿ ವಿಹಂಗಮವಾದಂಥ ಸುಂದರ ಕೆರೆಯ ನೋಟವನ್ನು ನೀವು ನೋಡ್ಬೋದು. ಬೆಳಗಿನ ಜಾವ 5 ಗಂಟೆ ಆಗಿದೆ. ನಾವು ಶ್ರೀ ಸೊಲ್ಲಾಪುರದ ಸಿದ್ದೇಶ್ವರ ದೇವಸ್ಥಾನದಲ್ಲಿದ್ದೇವೆ. ಒಂದು ಸಿದ್ದೇಶ್ವರನ ಅನುಗ್ರಹ ನಾವು ಪಡೆದುಕೊಂಡು ಈಗ ಸೊಲ್ಲಾಪುರದಿಂದ ನಾಗಪುರತ್ತ ನಾವು ಪ್ರಯಾಣ ಮಾಡ್ತಾ ಇದ್ದೇವೆ. ನಮ್ಮೆಲ್ಲರಿಗೂ ಸಿದ್ದೇಶ್ವರನ ಒಂದು ಆಶೀರ್ವಾದ ಕರುಣೆ ಎಲ್ಲರ ಮೇಲೆ ಇರಲಿ ಅಂತ ಈ ಮೂಲಕ ನಾವು ತಿಳ್ಕೊತಾ ಇದ್ದೇವೆ. ಎಲ್ಲರೂ ಶುಭವಾಗಲಿ ಅಂತಂದು ಶುಭವಾಗಲಿ. ಸ್ನೇಹಿತರೆ, ನಾವು ಇಲ್ಲಿ ಇರೋದು ಸಿದ್ದೇಶ್ವರ ಸ್ವಾಮಿಗಳ ಮೂಲ ಮಠವಾದಂಥ ಸೊಲ್ಲಾಪುರದಲ್ಲಿದ್ದೇವೆ. ಇದರ ಒಂದು ಉಪಶಾಖೆಯನ್ನು ನಾವು ಬಿಜಾಪುರದಲ್ಲಿ ಕೂಡ ನೋಡ್ಬೋದು. ಬಟ್ ನಮಗಿಲ್ಲಿ ಬಂದಿಂದ ಗೊತ್ತಾಯಿತು ಇದು ಬಿಜಾಪುರ ಸಿದ್ದೇಶ್ವರ ಮಠದ ಮೂಲ ಮಠ ಇದೆ ಅಂತಂದು ಭಾಳ ಸಂತೋಷ ಆಗ್ತದೆ. ಇಲ್ಲೆಲ್ಲ ಈ ಒಂದು ಮಹಾರಾಷ್ಟ್ರ ರಾಜ್ಯದಲ್ಲೂ ಕೂಡ ಎಲ್ಲ ಕನ್ನಡದ ನಾಮಫಲಕಗಳನ್ನು ನೋಡಿ ನಮಗೆ ಭಾಳ ಸಂತೋಷ ಆಗುತ್ತೆ. ಜೊತೆಗೆ ನಾವೇನು ಕನ್ನಡ ಭಾಷೆಯನ್ನು ನೋಡಿ ನಮಗೆ ಭಾಳ ಸಂತೋಷ ಆಗ್ತಾಯಿದ್ದೀವಿ. ಹೀಗಾಗಿ ನಮ್ಮ ಜೈ ಕರ್ನಾಟಕ ಅನ್ಕೊಂತ ನಾವು ಮುಂದಿನ ಪ್ರಯಾಣ ಪ್ರೋತ್ಸಾಹಿಸ್ತೀವಿ. ಈಗ ನಾವು ನಾಗ್ಪುರ್ಗೆ ಹೋಗುವಂಥ ರಸ್ತೆಯಲ್ಲಿ ದೊಡ್ಡ ಒಂದು ಸುಕ್ಷೇತ್ರ ಆದಂಥ ತುಳಜಾಭವಾನಿಯ ದರ್ಶನವನ್ನು ನಾವಿನ್ನು ಕೆಲವೇ ಕ್ಷಣದಲ್ಲಿ ಮಾಡಲಿದ್ದೇವೆ ಮತ್ತು ನಿಮಗೂ ಆ ದರ್ಶನ ಭಾಗ್ಯವನ್ನು ಕಲ್ಪಿಸಿಕೊಡಲಿದ್ದೇವೆ. ಜೈ ಭವಾನಿ. ಸ್ನೇಹಿತರೆ, ನಾವು ಈಗ ಅವಲಕ್ಕಿಯನ್ನು ಸವಿತಾ ಇದ್ದೇವೆ. ಬಟ್ ಆದರೆ ಒಂದು ವಿಶೇಷವಾದಂಥ ಊರಿಗೆ ಕೆಲವೊಂದು ವಿಶೇಷವಾದಂಥ ಹೆಸರುಗಳಿರ್ತಾವೆ ಅನ್ನೋದು ಕೇಳಿರ್ತೀವಿ ನಾವು. ಬಟ್ ನಾವು ಹಂಗೆ ಒಂದು ಆಕಸ್ಮಿಕವಾಗಿ ಇಲ್ಲಿ ನಾವು ಇಲ್ಲಿ ಸ್ಟಾಪ್ ಮಾಡಿ ನಾವು ನಾಷ್ಟ ಮಾಡ್ತಾಯಿದ್ವಿ. ಬಟ್ ಊರಿನ ಹೆಸರು ಏನಾಯ್ತು ಅಂತ ನೀವು ಒಂದು ಸಲ ನೋಡಿರಿ. ಮಲ್ಕೋಳಿ ಅಂತ ಊರ ಹೆಸರು. ಮಕ್ಕೋರಿ ಅಂತ. ಇಲ್ಲಿ ಜಾಮೂನು, ಕರ್ದಂಟು, ಬಾದಾಮಿ ಪುರಿ ಮತ್ತು ಇಲ್ಲೇ ಕಾಳುಗಳು, ಆಮೇಲೆ ಇಲ್ಲೇ ರೊಟ್ಟಿ, ಎಲ್ಲ ಒಂದು ಭಾಳ ಸಂಪಾದಂಥ ಊಟ ಐತೆ. ಎಲ್ಲ ನೋಡಿಲ್ಲ, ಚಪಾತಿ ಅಂತಾರೆ, ಒಬ್ರು ಉಂಡೆ ಅಂತಾರೆ. ಬಾಬಾ ಐಸಿರಿ ಏನು ಹೇಳ್ತಪ್ಪ ಅಂತೀನ ಸುದ್ದಿ. ಬಾಬಾ. ನಮಸ್ತೆ ಸ್ನೇಹಿತರೆ, ಇಂದು ನಾವು ನಾಗಪುರಕ್ಕೆ ಇನ್ನೇನು 200 ಕಿಲೋಮೀಟ್ರ್ ಅಂತರದಲ್ಲಿದ್ದೇವೆ. ಈಗ ಒಟ್ಟಿಗೆ ಏನಾರು ಮಾಡ್ಕೊಳ್ಳೋಣ ಅಂತ ಇಲ್ಲಿ ಸೈಡ್ ಹಾಕಿದ್ದೇವೆ.
ಇಲ್ಲೇ ನಮ್ಮ ಬಸವರಾಜ್ ಬಾದೋಡಿಗೆ ಅವರು ಇಲ್ಲಿ ಅವಲಕ್ಕಿನೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ಕಾಕ ಮತ್ತು ನಮ್ಮ ಚಿಮ್ಮನಕಟ್ಟೆ ಅವರ ಆಪ್ತರು ಅವರೆಲ್ಲ ಇಲ್ಲೆಲ್ಲ ಇದನ್ನು ಮ್ಯಾಗ ಲಗೇಜನ್ನು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅವರು ಮತ್ತು ಕಾಕದವರು ಸೇರಿ ಈಗ ಇದು ಮಾಡ್ತಾ ಇದ್ದಾರೆ. ಅವಲಕ್ಕಿ ಹೆಂಗೈತ್ರಿ ವಿಷ್ಣುವ್ರೆ? ಮಸ್ತ್ ಐತೆ. ನಾಗ ಅವಲಕ್ಕಿ ಹೆಂಗೈತಪ್ಪ ಶಟ್ರೆ? ಸೂಪರ್ ಗೌಡ್ರ ಕಾಕ ಸೂಪರ್ ಬುಷ ಅಡ್ಡಿಲ್ಲ. ಈಗ ಅವಲಕ್ಕಿಯನ್ನು ಸವಿತಾ ಇದ್ದೇವೆ. ನಮಸ್ತೆ ಸ್ನೇಹಿತರೆ, ನಾವು ಇದೀಗ ತಾನೇ ತುಳಜಾಪುರದ ತುಳಜಾಭವಾನಿಯ ದೇವಸ್ಥಾನವನ್ನು ನೋಡಿಕೊಂಡು ಆ ದೇವಿಯ ಆಶೀರ್ವಾದವನ್ನು ಪಡ್ಕೊಂಡು ಬಂದಿದ್ವಿ. ಆ ಒಂದು ದೇವಸ್ಥಾನದ ಐತಿಹ್ಯವನ್ನು ನೆನಬೇಕಂತಂದರೆ ನಮ್ಮೆಲ್ಲರಿಗೂ ಶಿವಾಜಿ ಮಹಾರಾಜರ ಬಗ್ಗೆ ಗೊತ್ತೇ ಇದೆ, ಹೌದಾ? ಈ ಶಿವಾಜಿ ಮಹಾರಾಜರು ಈ ಒಂದು ತುಳಜಾಭವಾನಿಯನ್ನು ಅತಿ ಹೆಚ್ಚು ಆರಾಧಿಸ್ತಿದ್ರು ಅಂತ ನಮಗೆ ಇತಿಹಾಸ ಮೂಲಕ ಗೊತ್ತಾಗ್ತದೆ. ಇನ್ನೂ ವಿಶೇಷವಾಗಿ ಏನಂತಂದ್ರೆ ಆ ತುಳಜಾಭವಾನಿ ಸಾಕ್ಷಾತ್ ಪ್ರತ್ಯಕ್ಷ ಆಗಿ ಶಿವಾಜಿ ಮಹಾರಾಜರಿಗೆ ಒಂದು ಖಡ್ಗವನ್ನು ಕೊಡ್ತಾಳೆ. ಆ ಖಡ್ಗವನ್ನು ತೆಗೆದುಕೊಂಡು ಯಾವುದೇ ಯುದ್ಧಕ್ಕೆ ಹೋದರೂ ಆ ಶಿವಾಜಿ ಮಹಾರಾಜರು ಇಲ್ಲಿವರೆಗೂ ಸೋತಿರುವಂಥ ಉದಾಹರಣೆ ಇಲ್ಲ ಅಂತ ಇತಿಹಾಸ ಹೇಳ್ತೈತೆ. ಸೊ ಹಿಂಗಾಗಿ ಅಂಥ ಒಂದು ಇತಿಹಾಸವುಳ್ಳಂಥ ಪ್ರಸಿದ್ಧ ದೇವಾಲಯಕ್ಕೆ ನಾವು ಭೇಟಿ ಕೊಟ್ಟಿರೋದು ನಿಮ್ಮೆಲ್ಲರ ಪುಣ್ಯ ಅಂತ ನಾನು ಭಾವಿಸ್ತೇನೆ. ನೀವು ಕೂಡ ಒಂದು ದರ್ಶನವನ್ನು ಪಡ್ಕೋರಿ ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಬರ್ತೇನೆ. ಓ ಗೆಳೆಯ ಜೀವದ್ ಗೆಳೆಯ ನಿಂಗೆ ಶಾನೆ ಕ್ವಾಪ ಕಣ್ಣು ಕ್ವಾಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣ್ಣು. ನಾವು ಇಂದು ಕಾಶಿಗೆ ವಾರಣಾಸಿಗೆ ಓರಿಯೆಂಟಲ್ ಸುಮಾರು 700 ಕಿಲೋಮೀಟರ್ ದೂರದಲ್ಲಿದ್ದೇವೆ. ನಿನ್ನೆ ರಾತ್ರಿ 2 ಗಂಟೆಗೆ ನಾವಿಲ್ಲಿ ನಾಗ್ಪುರ ಓರಿಯೆಂಟಲ್ ಬೈಪಾಸ್ ಹತ್ರ ನಾವು ಸ್ಟೇನ್ ಮಾಡಿದ್ದೇವೆ. ಇನ್ನು ಮಖಾಕ ತಗೊಂಡು ನಮ್ಮ ಮುಂದಿನ ಪ್ರಯಾಣವನ್ನು ನಾವೇನು ಬೆಳೆಸ್ತಾ ಇದ್ದೇವೆ. ನಾವಿಲ್ಲಿ ನೋಡ್ಬೋದು, ಇಲ್ಲಿಯ ಒಂದು ಈ ಮಧ್ಯಪ್ರದೇಶದ ಒಂದು ಇಲಾಖೆಯವರು ಅಂದರೆ ಈ ಟೋಲ್ಗೇಟ್ ಇಲಾಖೆಯವರು ನಮಗೆ ಒಂದು ತಿಳಿದುಕೊಳ್ಳಲಿಕ್ಕೆ ಉಚಿತವಾಗಿ ಅವರು ಇಲ್ಲೇ ಮಾಡಿಕೊಂಡಿದ್ವಿ. ಅವರಿಗೆ ತುಂಬ ಧನ್ಯವಾದಗಳು. ಮಧ್ಯಪ್ರದೇಶದಲ್ಲಿದ್ದೇವೆ. ಈಗ ನಾವು ನಮ್ಮ ಶಟ್ರ್ ಸ್ಕಾರ್ಫನ್ನು ತೆಗೆದುಕೊಂಡಿದ್ದಾರೆ, ತಲೆಗೆ ಹಾಕಿದ್ದಾರೆ. ಈಗ ನವ ಯುವಕರಾಗಿ ಅವರು ಕಾಣಕತ್ತಾರ. ಅದಕ್ಕೆ ನಮಗೆ ಹಂಗೆ ಅನ್ಸಕತ್ತೈತೆ. ನಿಮಗೇನು ಅನ್ಸುತ್ತಾ ಕಮೆಂಟ್ ಮಾಡಿ ಸ್ನೇಹಿತರೆ. ಮಧ್ಯಪ್ರದೇಶದಲ್ಲಿದ್ದೇವೆ. ಇಲ್ಲಿ ನಾವು KDM ಪವರ್ ಬ್ಯಾಂಕನ್ನು 1000 mAh ಇರುವಂಥದ್ದು ಮತ್ತು ಬೋಟ್ ಕಂಪನಿ ಎಲ್ಲ ಇವುಗಳನ್ನು ತೊಗೊಂಡಿದ್ದೇವೆ. ಇವು ಭಾಳ ನಮಗೆ ಅಫೋರ್ಡೆಬಲ್ ಪ್ರೈಸಲ್ಲಿ ನಮಗೆ ಸಿಕ್ಕಾವ. ಧನ್ಯವಾದ. ನಾವೀಗ ಮಧ್ಯಪ್ರದೇಶದಲ್ಲಿ ಎಂಟ್ರಿ ಕೊಟ್ಟಿದ್ದೇವೆ. ಇಲ್ಲಿ ಚಾವನ್ನು ಸವಿತಾ ಇದ್ದೇವೆ. ಸರ ಚಾ ಹೆಂಗೈತ್ರಿ ಗೌಡ್ರ? कैसा है? बहुत ज़्यादा नहीं, अच्छा है. सुपर भाई. ये देखो, धन्यवाद. चा ಮಾಡಿಕೊಟ್ಟವರು. आपका नाम? ನಾವು ಈಗ ಚಾವನ್ನು ಸವಿತಾ ಇದ್ದೇವೆ. ಈಗ ನೀವು ನೋಡ್ತಾ ಇರೋದು ಬೆಟ್ಟಗಳ ಸಾಲುಗಳನ್ನು ಅತ್ಯಂತ ವಿಹಂಗಮವಾದ ನೋಟವನ್ನು ನೀವು ನೋಡ್ತಾ ಇದ್ದೀರಾ. ನೋಡಿ, ನಿಮ್ಮ ಕಣ್ಣುಗಳನ್ನು ಅಲ್ಲೇ ಇದ್ಕೊಂಡು ತುಂಬಿಕೊಳ್ಳಿ. ಹಾಗೆ ಇಲ್ಲಿ ನೋಡಿ,
ಈಗ ನೋಡ್ತಾ ಇರ್ಬೋದು ಘಮ 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 ಅಂತಂದು ಪಲಾವ್ ರೆಡಿ ಆಗ್ತಾ ಇದೆ. ಇದರ ಮುಂದಾಳತ್ವವನ್ನು ನಮ್ಮ ದೇಸಾಯಿ ಗೌಡ್ರವರು ವಹಿಸ್ಕೊಂಡಿದ್ದಾರೆ. ನೋಡಿ ಹೆಂಗಾಗಿದೆ, ಒಂದ್ಸಲ ನೋಡಿ, ಸ್ವಲ್ಪ ಎತ್ತಿ ಬಿಡ್ರಿ ಅದನ್ನ. ನೋಡ್ರಿ ಈಗ ಸರ, ಈ ಒಂದು ಪಲಾವನ್ನ ಹೇಗೆ ಮಾಡ್ತೀರಾ ಅನ್ನೋದನ್ನ ಒಂದು ಸ್ವಲ್ಪ ವಿವರಣೆ ಕೊಟ್ಬಿಟ್ರೆ ನೆಕ್ಸ್ಟ್ ಚಿಮ್ಚಿ ಗ್ರೂಪ್ನವ್ರು ಎಲ್ಲೇ ಹೋದ್ರು ಇದನ್ನ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಹೇಳ್ರಿ ಒಂದೆರಡು ಮಾತು. ಏನು ಪಲಾವ್ ಏನು ನಿರ್ದಿಷ್ಟವಾದಂಥ ಒಂದು ಏನು ರೀತಿ ರಿವಾಜ್ ಅಂತೇನಿಲ್ಲ ನಮ್ಮ ಪ್ರಕಾರ ಐತೆ. ನಾವು ಬ್ಯಾಚಲರ್ ಇದ್ದಾಗ ನಾವು ಒಂದು ರೀತಿ ರಿವಾಜನೆ ಮಾಡ್ತಿರಲಿಲ್ಲ. ಇತ್ತೀಚೆಗೆಲ್ಲ ಯೂಟ್ಯೂಬ್ ಬಂದಾದ ಬಳಿಕ ಮುಗಿಸಿದ್ರೆ ಅಲ್ಲಿ ಇತ್ತೀಚೆಗೆ ಯೂಟ್ಯೂಬ್ ಬಂದ ಬಳಿಕ ಬರಿಲ್ಲ ಏನು ಮಾಡ್ತೀವಿ ಅಂತಂದ್ರೆ ಈ ಮಸಾಲ ಪದಾರ್ಥಗಳನ್ನು ಚಕ್ಕಿ, ಸ್ಟಾರ್, ಆಮೇಲೆ ಲವಂಗ, ದಾಲ್ಚಿನ್ನಿ ಎಲ್ಲ ಏನದಲ್ಲ ಇವೆಲ್ಲ ಮಸಾಲೆಗಳನ್ನು ಹಾಕೊಂತೀವಿ. ಇದ್ರ ವಿಶೇಷವಾದ ಏನಂತಂದ್ರೆ ಉಪ್ಪು. ಎಷ್ಟು ನಾವು ಉಪ್ಪು ಹಾಕ್ತಂದ್ರೆ ನಮಗೆ ವಾಲ್ಟಿ ಸಿಕ್ತಂತಂದ್ರೆ ಪರ್ಫೆಕ್ಟ್ ನಳಮಹಾರಾಜರಾಗ ನಾವು ಯೋಗ್ಯತೆ ಬಂದಂತ ಅರ್ಥ. ಧನ್ಯವಾದಗಳು ಸರ. ಈಗ ಈ ಪಲಾವನ್ನ ಸವಿತಿರಲ್ಲ, ಗೌಡ್ರ ಬಗ್ಗೆ ನೀವೇನು ಹೇಳ್ತೀರಿ ಹೇಳ್ರಿ ಕಾಕ ಅವ್ರ. ಒಳ್ಳೆಯ ಅದ್ಭುತ ಅಡಿಗೆ ಭಟ್ರು. ಈಗ ನೋಡ್ರಿ ಎಲ್ಲ, ಈಗ ನೋಡ್ರಿ ನಮ್ಮ ಕಾಕನವ್ರು ಕೇಳಿದ್ರೆ ಅವ್ರ ಯಜಮಾನ್ರು ಉತ್ತರ ಕೊಡಕತ್ತಾರೆ. ಇಷ್ಟ್ರ ಮೇಲೆ ತಿಳ್ಕೊಂಡ್ಬಿಡ್ರಿ. ಅಂದ್ರೆ ಗಂಡ ಇಂತೆ ಅಂತ ನಾವ್ ಇಲ್ಲೇ ಅನ್ಕೋಬೇಕಂತ ನೀವ್ ಹೇಳ್ತಾ ಇದ್ದೀರಾ. ಕಪಲ್ಸ್ ಅವ್ರು ನೀವೇನ್ ಹೇಳ್ತೀರಾ? ಹೇಳ್ರಿ. ಅವರು ಅಡಿಗೆ ಮಾಡಿದ್ದು ಚೆನ್ನಾಗಿದೆ ಸರ್. ನಿಮ್ದ್ರಿ? ಫಸ್ಟ್ ಕ್ಲಾಸ್ ರೀ. ಅಲ್ಲ, ಅವ್ರ ಬಗ್ಗೆ ಒಂದ್ ಎರಡು ಅನಿಸಿಕೆ ಏನ್ ಹೇಳ್ತೀರಾ? ಹೇಳ್ರಿ ಸರ್ ಬಗ್ಗೆ ಎರಡು ಅನಿಸಿಕೆ ಏನಂತೀರಿ ನೀವು ಅವ್ರ ಅಡಿಗೆ ಬಗ್ಗೆ? ಅವ್ರ ಅಡಿಗೆ ಕೈ ಕಟ್ಕೊಂಡು ತಿನ್ಬೇಕು. ಅಲ್ಲ ಸರಿ ಅಂದೆ. ನಾವು ಒಂದು ನದಿಯ ಪಾತ್ರದಲ್ಲಿ ನಾವೆಲ್ಲರೂ ಊಟ ಮಾಡ್ತಾ ಇದ್ದೇವೆ ಪಲಾವನ್ನು. ಹೆಂಗೈತಪ್ಪ ಪಲಾವು? ಬೆಸ್ಟ್, ಸೂಪರ್ ಗೌಡ್ರ, ಸೂಪರ್ ಸರ್. ಈ ಒಂದು ಎಲ್ಲರೂ ತಮ್ಮ ತಮ್ಮ ಈ ಯಾತ್ರೆಗೆ ಬಂದಂಥ ಭಕ್ತಾದಿಗಳು ಎಲ್ಲರೂ ಅವೆಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಭಾರಿ ಪ್ಲೇಸ್ ಮಾತ್ರ ಭಾಳ ತಂಪಾಗಿದೆ ಅಂತ ಹೇಳ್ತಾ ನಮ್ಮ ವಿಡಿಯೋನ ಮತ್ತೆ ನೆಕ್ಸ್ಟ್ ಸಿಗ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ. ನಾವು ಕಾಶಿಗೆ ಇನ್ನೇನು 90 ಕಿಲೋಮೀಟರ್ ದೂರದಲ್ಲಿದ್ದೇವೆ. ವಿಶೇಷವಾದಂಥ ಮಡಿಕೆ ಚಾ ಕೊಡಕತ್ತೀವಿ ನಮ್ಮ ದಿನೇಶ್ ಭಾಯಿ ಒಟ್ಟಿಗೆ. थोड़ा बात कर हिंदी में बात। हम कन्नड़ से आया हो। हम कोंकण से आया हूँ। बेमतलब ही लोग मैं खाने का रुख किया करते हैं। इश्क का गम भुलाने के लिए तो पंडित की चाय ही काफी है यारों। कुछ नाम ना मिले पुकारने को अगर तुम्हें, कुछ नाम ना मिले पुकारने को अगर तुम्हें, एक काम करो मुझे चाय का आशिक ही पुकारो। ಎಲ್ಲ ನಮ್ಮ ಕಾಕ ಎಲ್ಲಿದ್ದೀವಿ ಕಾಕ? ಇವತ್ತು ವಿಶೇಷ ಏನಂದ್ರೆ ನಮ್ಮ ಕಾಕ ಒಂದು ಪವಾಡ ಮಾಡ್ಯಾರ. ಆಮೇಲೆ ಈಗ ನಾವು ಕಾಕ ಕಣವಲ್ಲ ನಾ ಕಣವಲ್ಲ ಭಾಷೆ ಅವ್ರ ಮಕ್ಕ ಒಂದು ಸ್ವಲ್ಪ ತೋರ್ಸು ಇಸ್ಕೊಡು ಕಾಕಾಗ. ಇನ್ನೇನು ನಾವು ಈಗ ಕಾಶಿಯನ್ನು ತಲುಪಲಿದ್ದೇವೆ. ಅಲ್ಲಿ ನಮ್ಮ ಸಂಘದ ಇವರು ಯಾರು ವಿಷ್ಣು ಪಾತಗುಂಡಿ ಅವರು ಅಲ್ಲಿ ಎಲ್ಲ ವಿಧಿವಿಧಾನಗಳನ್ನು ಹೆಂಗೆ ಅನುಸರಿಸ್ಬೇಕು ಅನ್ನೋದ್ರ ಬಗ್ಗೆ ಅವ್ರು ನಮಗೆ ಸಲಹೆ ಸೂಚನೆಗಳನ್ನು ಕೊಡ್ತಾರೆ. ಆ ಸಲಹೆ ಮೇರೆಗೆ ನಾವು ಆ ಒಂದು ಪವಿತ್ರವಾದಂಥ ವಿಧಿವಿಧಾನಗಳನ್ನು ನಾವು ನೆರವೇರಿಸ್ತೀವಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ.
500 रुपये ये सामने उतारेगा वो मस्जिद है ना नीचे उतारेगा ಯಾವ್ದಾರ ಹೇಳ್ತಾರೆ ನೋಡಿ. ನಾವೀಗ ಬೋಟ್ನಲ್ಲಿ ಪ್ರಯಾಣವನ್ನು ಬೆಳೆಸ್ತಾ ಇದ್ದೇವೆ. ನಮ್ಮ ನಾಗಲಿಕ್ ಅವರು ಕೂಡ ಇಲ್ಲಿ ನಮ್ಮ ಉಪಸ್ಥಿತಿಯರಿದ್ದಾರೆ. ನಮ್ಮ ಕಾಕ ಕೂಡ ಒಣಕೆ ಅವರು ಕೂಡ ಇಲ್ಲಿ ಇದ್ದಾರೆ. ಆ ಕಡೆ ಅವ್ರ ಗಮನ ಬೇರೆ ಕಡೆ ಇದೆ ಅಂತ ಅನ್ಸುತ್ತಾ. ಇಲ್ಲೆಲ್ಲ ಒಂದು ಮಣಿಕರ್ಣಿಕಾ ಘಾಟ್ ಕೂಡ ಇಲ್ಲಿದೆ. ನಾವು ಹೋಗುವಂಥ ಸ್ಥಳ ಈ ಸದ್ಯ ಇಲ್ಲೇ ಹೋಗ್ತೀವಿ. ಓಕೆ, ಬಿಸಿಲು ಕೂಡ ಭಯಂಕರ ಇದೆ ಸ್ನೇಹಿತರೆ. ನಾವು ಇವತ್ತು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದಂಥ ಕಾಶಿ ವಿಶ್ವನಾಥ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಬೋಟ್ ಮೂಲಕ. ಅಲ್ಲೆಲ್ಲ ಟ್ರಾಫಿಕ್ ಜಾಮ್ ಆಗಿರೋದ್ರಿಂದ ನಾವು ಈಗ ಬೋಟ್ ಮೂಲಕ ನಮ್ಮ ತಂಡ ಏನೈತಲ್ಲ ಈ ಕಾಶಿ ವಿಶ್ವನಾಥ ದರ್ಶನವನ್ನು ಪಡೆಯಲಿದೆ. ಅಲ್ಲೇ ಶಾಸ್ತ್ರೋತ್ಸವವಾಗಿ ನಮ್ಮ ವಿಷ್ಣು ಕಾಟಗೊಂಡೆಯವರ ಸಲಹೆ ಮೇರೆಗೆ ಎಲ್ಲ ವಿಧಿವಿಧಾನಗಳನ್ನು ಪೂರೈಸಿದ ನಂತರ ನಾವು ವಾಪಸ್ ಈ ದಡವನ್ನು ಸೇರಲಿದ್ದೇವೆ. ಎಲ್ಲರೂ ಆಯ್ ಅಂತ ಹೇಳ್ಬಿಟ್ರಪ್ಪ ಒಂದ್ಸಲ ನಾಡು. ಇದು ಅಕ್ಷರಧಾಮ ಅಂತಂದು ಕಾಶಿಯಲ್ಲಿರ್ತಕ್ಕಂಥ ಅತಿ ದೊಡ್ಡವಾದಂಥ ಒಂದು ಹೊಂಡ ಇದೆ. ಆ ಪ್ರತಿ ಹೊಂಡದಲ್ಲಿ ಕೂಡ ಒಂದೊಂದು ಕಮಾನನ್ನು ಅಂಚಿನಲ್ಲಿ ಮಾಡ್ಯಾರ, ತಾವೆಲ್ಲರೂ ನೋಡ್ಬೋದು. अच्छा ओम नमः शिवाय हर हर भोले नमः शिवाय. ಕಾಕ ಈ ಒಂದು ಗಾಡಿಗೆ ಹಾರವನ್ನು ಹಾಕಿ ಪೂಜೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾನೆ. ಶಟ್ರಂಗ ಈ ಒಂದು ಸುಂದರವಾದಂಥ ಈ ಒಂದು ಐತಿಹಾಸಿಕ ಸ್ಥಳದಲ್ಲಿ ಬೆಳಗಿನ ಉಪಹಾರಕ್ಕಾಗಿ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಇಲ್ಲಿ ಜಾಮೂನ್ ಗಿಮೂನ್ ಎಲ್ಲ ಇದು ಮಾಡಿದ್ದೇವೆ. ಈಗ ಉಪ್ಪಿಟ್ಟು ಮಾಡೋಣ ಭಾಗ ಅಂತ ಇದ್ದಾರೆ. ನಡೀತಾ ಇದೆ. ಎಲ್ಲ ಪ್ರವಾಸಿಗರು ಅವರು ಅದೇ ರೀತಿ ಮಾಡ್ತಾ ಇದ್ದಾರೆ. ನಾವಿನ್ನೇನು ಕಾಶಿಗೆ ಕೇವಲ 5 ಕಿಲೋಮೀಟರ್ ದೂರದಲ್ಲಿದ್ದೇವೆ. ಇನ್ನೇನು ನಾವು ಕಾಶಿ ತಲುಪಲಿದ್ದೇವೆ. ನಾಷ್ಟ ಮಾಡಿಕೊಂಡು ಕಾಶಿ ತಲುಪಿದ್ದೇವೆ. ವಿಹಂಗಮವಾದಂಥ ಒಂದು ನೋಟವನ್ನು ನೀವು ಗಮನಿಸ್ಬೋದು. ಈಗ ಉಪ್ಪಿಟ್ಟನ್ನು ಮಾಡಿದ್ದೇವೆ. ಅದ್ರ ಮೇಲೆ ನಮ್ಮ ಇವರು ನಮ್ಮ ಸೈಡ್ ಹಾಕಿ ಮಾವು ಅಂದ್ರೆ ಸೈಡ್ ಹಾಕಿ ಮ್ಯಾಗ ಉದುರಿಸ್ಬಿಡ. ಕಾಶಿ ಎಲ್ಲರೂ ಸ್ಪೆಕ್ಟನ್ನು ಇಲ್ಲ ಖರೀದಿ ಮಾಡಿದ್ದೇವೆ. ಈಗ ನಾವು
ಸಾಕ ಓಕೆ ಡನ್ ಬರ್ರಿ 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 जल रही है चिता सांसों में है धुआं फिर भी आसमान में है जगी भोर होगी क्या कभी यहाँ ಸ್ನೇಹಿತರೆ ಇದು ನಾವು ನೋಡ್ತಾ ಇರೋದು ಈಗ ಮಣಿಕರ್ಣಿಕಾ ಘಾಟ್ ಇಲ್ಲಿ ಯಾರು ತೀರ್ಕೊಂಡಿರ್ತಾರೋ ಅವ್ರನ್ನ ಇಲ್ಲಿ ಸುಡುವಂಥ ಕಾರ್ಯಕ್ರಮ ಮಾಡ್ತಾರೆ. ನಾವು ಮಣಿಕರ್ಣಿಕಾ ಘಾಟ್ನಲ್ಲಿ ಭಾಳ ಗದ್ದಲ ಇದೆ. ಇಲ್ಲೇ ಘಟ್ಟ ಪ್ರದೇಶ ಇದೆ, ಅಲ್ಲೇ ಹೋಗ್ತಾ ಇದ್ದೇವೆ. ಇದು ಕಾಶಿ ವಿಶ್ವನಾಥದ ಘಾಟಿನ ಒಂದು ಮ್ಯಾಪು. ಇದರಲ್ಲಿ ಈ ಮ್ಯಾಪಿನ ಒಂದೊಂದಾಗಿ ನಿಮ್ಗೆ ವಿವರಣೆ ಮಾಡ್ತಾ ಇದ್ದೀನಿ. ಜಗನ್ಮಾತ ಟೆಂಪಲ್ ಇದೆ, ಎರಡನೇದಾಗಿ ಶ್ರೀ ಲಕ್ಷ್ಮೀನಾರಾಯಣ ಟೆಂಪಲ್ ಇದೆ, ಮೂರನೇದಾಗಿ ದುರ್ಗಾ ಕುಂಡ ಟೆಂಪಲ್ ಇದೆ, ನಾಲ್ಕನೇದಾಗಿ ಲೋಲಾ ಕುಂಡ ಇದೆ, ಐದನೇದಾಗಿ ರಾಣಿ ಲಕ್ಷ್ಮೀಬಾಯಿ ಜನ್ಮಾಷ್ಟಮಿ, ಆರನೇದಾಗಿ ಚೀರ್ ಸಿಂಗ್ ಫೋರ್ಟ್, ಏಳನೇದಾಗಿ ಗುರುಧಾಮ್ ಟೆಂಪಲ್, ಎಂಟನೇದಾಗಿ ಬಾಬಾ ಕೇದಾರ್ನಾಥ್ ಟೆಂಪಲ್ ಆ್ಯಂಡ್ ಕ್ರೀಮ್ ಕುಂಡ, ನಿಮಗೆ ಒಂಬತ್ತನೇದಾಗಿ ಶ್ರೀ ಪರಶುನಾಥ ಜನ್ಮಸ್ಥಳ, ಶ್ರೀ ಪರಶುನಾಥ ಜನ್ಮಸ್ಥಳಿ, ನಿಮಗೆ ಹದಿನೈದಾಗಿ 11ನೇದಾಗಿ ತಿಲಬೇಶ್ವರ ಟೆಂಪಲ್ಲು, 12ನೇದಾಗಿ ಜಗನ್ಮವಾಡಿ ಮಠ, 13ನೇದಾಗಿ ಶ್ರೀ ಕಾಶಿ ವಿಶ್ವನಾಥ ಧಾಮ, 15ನೇದಾಗಿ ನೇಪಾಳಿ ಟೆಂಪಲ್, 16ನೇದಾಗಿ ಶ್ರೀ ವಿಶಾಲಕ್ಷ್ಮಿ ಮಠ ಟೆಂಪಲ್ಲು, 17ನೇದಾಗಿ
ರತ್ನೇಶ್ವರಿ ಮಹಾದೇವಿ ಟೆಂಪಲು, 18 ಟೌನ್ ಹಾಲ್ ಪಾರ್ಕ್, 19 ಹಲಂನಗರ್ ಮಸ್ಕಿಗೋ, 20 ಅಲಂಗಿರಿ ಮಸ್ಕು, 20 ಕಾಲ ಭೈರವ ಟೆಂಪಲ್, 21 ಸ್ವಾಮಿ ನಾರಾಯಣ ಟೆಂಪಲ್, 22 ತ್ರಿಲೋಚನ ಮಹಾದೇವಿ ಟೆಂಪಲು, 23 ಕಾಶಿ ರೈಲ್ವೆ ಸ್ಟೇಷನ್, 24 ಲಾಲ್ ಖಾನ್ ಟೋಂಬ್. ಇದು ವಾರಣಾಸಿಯ ಘಾಟ್ಸ್ ಬಗ್ಗೆ ಒಂದು ಮಾಹಿತಿ. ಇಲ್ಲಿ ಮಗನ ರಸ್ತೆ ಮಾಡ್ಯಾರ. ತಲುಪಲಿದ್ದೇವೆ. ಎಲ್ಲ ವಿಹಂಗಮವಾದಂಥ ಒಂದು ನೋಟವನ್ನು ಬ್ರಹ್ಮಾನಂದ ಓಂಕಾರ ಸಾಕಾರ ವೇದಾಂತರ್ಯ ಝಂಕಾರ ಆಧ್ಯಾತ್ಮಾಭಿಮುಖಸಾರ ಧರೆಗೆ ಬಾ ಈ ಧರಣಿಯ ದೇಗುಲ ಬೆಳಗುವ ನೀಗಿಸು ಬಾಡಿನ ಅಹಂ ಅಹಂ ಮಾನಸ ಮಂದಿರ ತುಂಬು ಓಂಕಾರನಾದವೋ गोदावरीचे, सरस्वतीचे ओम नमस्तुते. ನಗುವ ಮನಸ್ಸೇ ಸಾಕು ನಮಗೆ ಹಗಲು ಕನಸೇ ಬೇಡ ಮನೆಯ ತುಂಬ
ಪ್ರೀತಿ ಸಾಕು ಬೆಳ್ಳಿ ಚಿನ್ನ ಬೇಡ ತಂದೆ ತಾಯೇ ದೈವ ಗಂಗೇಚೆ ಯಮುನೇಚೆ ಗೋದಾವರೀಚೆ ಸರಸ್ವತೀಚೆ ಓಂ ನಮಸ್ತುತೆ. सूर्य नमस्कार जी. ಹೇಳೋ ಕನ್ನಡಿಯಂತೆ ಅಂತರಂಗ ಮಾಡು ದಯೆ ತೋರೋ ಧರಣಿಯಂತೆ ಧರ್ಮ ನೀಡು ಮುಂದೆ ಎಲ್ಲ ಜೀವ ನನ್ನದೆಂಬ ಭಾವ ಬಾಳಿನಲ್ಲಿ ತುಂಬೋ ವಿದ್ಯೆ ವಿನಯ ಕರುಣಿಸೋ. ನೀಗಿಸು ಬಾಡಿನ ಅಹಂ 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 ಮಾನಸ ಮಂದಿರ ಓಂಕಾರನಾದೋ ಬ್ರಹ್ಮಾನಂದ ಓಂಕಾರ. प्राणदीपं शिवं शिवं महुकाररूपं शिवं शिवं महासूर्यचन्द्राग्निनेत्रं पवित्रं महागाढतिमिरान्तकं सौरगात्रं महाकान्तिबीजं महादिव्यतेजं भवानी समेतं भजे मञ्जुनाथं. मयस्कराय च नमः शिवाय च शिवतराय च भवहराय च महाप्राणदीपं शिवं शिवं भजे मञ्जुनाथं शिवं शिवं अद्वैतभास्करम् अर्धनारीश्वरं त्रिदशहृदयङ्गमं चतुर्दधि सङ्गमं पञ्चभूतात्मकं षट्शत्रुनाशकं सप्तस्वरेश्वरम् अष्टसिद्धीश्वरं नवरसमनोहरं दशदिशासु विमलं
ಏಕಾದಶೋಜ್ವಲಂ ಮೇಕನಾಥೇಶ್ವರಂ ಪ್ರಸ್ತುತಿವ ಶಂಕರಂ ಪ್ರಣತ ಜನ ಕಿಂಕರಂ ದುರ್ಜನ ಭಯಂಕರಂ ಸಜ್ಜನ ಶುಭಂಕರಂ ಪ್ರಾಣಿ ಭವತಾರಕಂ ಪ್ರಕೃತಿ ಹಿತಕಾರಕಂ ಭುವನ ಭವ್ಯ ಭವನಾಯಕಂ ಭಾಗ್ಯಾತ್ಮಕಂ ರಕ್ಷಕಂ ಈಶಂ ಸುರೇಶಂ ಋಷೇಶಂ ಪರೇಶಂ ನಟೇಶಂ ಗೌರೀಶಂ ಗಣೇಶಂ ಭೂತೇಶಂ ಮಹಾಮಧುರ ಪಂಚಮಾಚಂ ಮಹಾಹರ್ಷ ವರ್ಷ ಪ್ರವರ್ಷಂ ಸುಶೀರ್ಷಂ ನಮೋ ಹರಾಯ ಚ ಸ್ಮರಹರಾಯ ಚ ಪುರಹರಾಯ ಚ ರುದ್ರಾಯ ಚ ಭದ್ರಾಯ ಚ ಇಂದ್ರಾಯ ಚ ನಿತ್ಯಾಯ ಚ ನಿರ್ನಿದ್ರಾಯ ಚ ಮಹಾಪ್ರಾಣದಿ. ಈಗ ನಾವು ಇಲ್ಲಿ ತ್ರಿವೇಣಿ ಸಂಗಮದ ನದಿಗಳಿಗೆ ಪೂಜೆ ಮಾಡುವ ಹಂತಕ್ಕೆ ಬಂದಿದ್ದೇವೆ, ಪೂಜೆ ಮಾಡ್ತಾ ಇದ್ದೇವೆ. ಈಗ ಎಲ್ಲರೂ ಎಲ್ಲ ಪೂಜಾ ಸಾಮಗ್ರಿಗಳೊಂದಿಗೆ ಸಿದ್ಧರಾಗಿದ್ದಾರೆ. ಶೆಟ್ಟರು ಪೂಜಾ ಪ್ರಾರಂಭ ಮಾಡುವಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಲ್ಲ ಪೂಜಾ ಆರತಿಯನ್ನು ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಎಲ್ಲ ಮಾಡಿ ನಾವು ತ್ರಿವೇಣಿ ಸಂಗಮ ಬಾಗಿನನ್ನು ಅರ್ಪಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಎಲ್ಲ ಒಂದು ಕಡೆ ಹೆಚ್ಚು ಒಳಗೆ ಹೋಗಿದ್ದಕ್ಕೆಲ್ಲ ಒಂದು ಕಡೆ ಹಚ್ಚಿರಿ. ಸುಂದರಂ ಸೌಮನಾಥೇಶ್ವರಂ ಶ್ರೀಶೈಲಮಂದಿರಂ ಶ್ರೀಮಲ್ಲಿಕಾರ್ಜುನಂ ಕಾಳೇಶ್ವರಂ ವೈದ್ಯನಾಥೇಶ್ವರಂ ಮಹಾಭೀಮೇಶ್ವರಂ ಅಮರಲಿಂಗೇಶ್ವರಂ ಕಾಶಿ ವಿಶ್ವೇಶ್ವರಂ ಪರಂ ವಿಶ್ವೇಶ್ವರಂ ತ್ರ್ಯಂಬಕಾಧೀಶ್ವರಂ ನಾಗಲಿಂಗೇಶ್ವರಂ ಶ್ರೀ ಕೇದಾರಲಿಂಗೇಶ್ವರಂ ಲಿಂಗಾತ್ಮಕಂ ಜ್ಯೋತಿಲಿಂಗಾತ್ಮಕಂ ವಾಯುಲಿಂಗಾತ್ಮಕಂ ಆತ್ಮಲಿಂಗಾತ್ಮಕಂ ಅಖಿಲಲಿಂಗಾತ್ಮಕಂ ಅಗ್ನಿಸೋಮಾತ್ಮಕಂ ಅನಾದಿಂ ಅಮೇಯಂ ಅಜೇಯಂ ಅಚಿಂತ್ಯಂ ಅಮೋಘಂ ಅಪೂರ್ವಂ ಅನಂತಂ ಅಖಂಡಂ ಅನಾದಿಂ ಅಮೇಯಂ ಅಜೇಯಂ ಅಚಿಂತ್ಯಂ ಅಮೋಘಂ ಅಪೂರ್ವಂ ಅನಂತಂ ಅಖಂಡಂ ಧರ್ಮಸ್ಥಳ ಕ್ಷೇತ್ರ ವರಪರಂ ಜ್ಯೋತಿಂ ಧರ್ಮಸ್ಥಳ ಕ್ಷೇತ್ರ ವರಪರಂ ಜ್ಯೋತಿಂ ಧರ್ಮಸ್ಥಳ ಕ್ಷೇತ್ರ ವರಪರಂ ಜ್ಯೋತಿಂ. ಪೂಜೆ ಮಾಡೋದು ಸೌಮ್ಯಾಯ ಚ ಸೌಮ್ಯಾಯ ಚ ಭವ್ಯಾಯ ಚ ಭಾಗ್ಯಾಯ ಚ ಶಾಂತಾಯ ಚ ಶೌರ್ಯಾಯ ಚ ಯೋಗಾಯ ಚ ಭೋಗಾಯ ಚ ಕಾಲಾಯ ಚ ಕಾಂತಾಯ ಚ ರಮ್ಯಾಯ ಚ ಗಮ್ಯಾಯ ಚ ಈಶಾಯ ಚ ಶ್ರೀಶಾಯ ಚ ಶರ್ವಾಯ ಚ ಸರ್ವಾಯ ಚ. ಭಾಳ ಭಕ್ತಿಯಿಂದ ಸೀದಾ ಇಡೋದಲ್ಲ ಹಂಗೆ ಆ ಥರ ಇಡೋದಲ್ಲ. ಪಂಕ್ತಿ ನೀಟಾಗಿ ಹೂವಿನ ಮೇಲೆ ನೀಟಾಗಿ ಇಡ, ಒಳಗಿನ ಪಂಕ್ತಿ ನೀಟಾಗಿ ಇಡ, ಹಂಗೆ ಕ್ರಾಸ್ ಮಾಡಿ ಇಡಬೇಡ, ನೀಟಾಗಿ ಇಡ. ಕರ್ಪೂರ ಕಚ್ಚ ಅಂದ್ರೆ ಇದಾಗುತ್ತೆ, ಹಂಗೆ ಒಳಗೆ ಕರ್ಪೂರ ಕಚ್ಚ, ಒಳಗೆ ಕರ್ಪೂರ ಕಚ್ಚ, ಕರ್ಪೂರಕ್ಕನ ಹಚ್ಚ ಅಂದ್ರೆ ನಮಸ್ಕಾರ ಮಾಡೋ ಕೈ ಹಿಡ್ಕೊ, ಅವ್ರಿಗೆ ನಮಸ್ಕಾರ ಮಾಡೋ ಕೈ ಹಿಡ್ಕೊ, ನಮಸ್ಕಾರ ಮಾಡಿ ಇದಾಗ ಅವ್ರಿಗೆ ಕೈ ಹಿಡ್ಕೊ. ಇದು ನೀವು ಮಾಡ್ಬೇಕಂದ್ರೆ ಬಿಡು ಈ ಮಂಜುನಾಥನೊಬ್ಬನೇ ಜ್ಞಾನಕ್ಕೂ ಧ್ಯಾನಕ್ಕೂ ಒಬ್ಬನೇ, ಭಕ್ತಿಗೂ ಮುಕ್ತಿಗೂ ಒಬ್ಬನೇ, ಅವನೊಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ. ಶಾರದೆ ದೇವಿ ಕೊಡೆ ಶಾರದೆ ಶಾರದೆ ಸೌರ್ಯ
ದೇವತೆ ವಿದ್ಯಾದಾತೆ ವಿದ್ಯಾದೇವತೆ ಶೆಟ್ರವರು ಈಗ ತ್ರಿವೇಣಿ ಸಂಗಮಕ್ಕೆ ಏನು ಮಾಡ್ತಾ ಇದ್ದಾರೆ, ಬಾಗಿನನ್ನು ಅರ್ಪಿಸ್ತಾ ಇದ್ದಾರೆ. ಇದು ಬಹಳ ಪವಿತ್ರವಾದಂಥ ವಿಧಿವಿಧಾನ ಆಗಿರೋದ್ರಿಂದ ಬಹಳ ನಾಜೂಕಾಗಿ ಮಾಡಬಹುದು. ಅಸ್ತರ ನನ್ನ ಕಣ್ಣ ತೆರೆದು ಒಳಗಣ್ಣ ತೋರಿಸಿದೆ, ನನ್ನ ಪಾಪ ತೊಳೆಯಲೆಂದು ಗಂಗೆಯಂತೆ ಭೂಮಿಗಿಳಿದೆ, ತೆರೆಯಲು ಒಬ್ಬನೇ ನಂಬನು, ಒಬ್ಬನೇ ಹರನೊಬ್ಬನೇ ನಮಸ್ಕಾರ ಮಾಡಿ ಅದೇನು ಆರಾಮ ಲೇಟ್ ಆಗಿದೆ ಆರಾಮ ಆರಾಮ ಇದು ಮಾಡೋದ ಬತ್ ಸುಡ್ತಡಿ ಬತ್ ಸುಡ್ಲಿ ಅಪ್ಪೆ ಅಲ್ಲಿ ಅಳವಡಿಸಿ ಬರ್ತಡಿ ಒಂದು ಸ್ವಲ್ಪ ತೊಂದತೆ ನಡಿ ಹಂಗೆ ನಡಿ ತೊಂದರೆ ನಮಸ್ಕಾರ ಮಾಡ್ಕೊಂಡು ಎಡಕೆ ಹಿಡಿ ಇದು ಮಾಡೋಣ ಶಾಂತಿ ಹಂಗಾಗಿ ಹಿಡ್ಕೊಂಡು ನಡಿ. ತಂದೆಯಿಲ್ಲದೋನೆ ಎಂದೇ ತಂದೆಯಾಗಿ ನೀನು ಬಂದೆ, ಶಾರದೆ ನಾನು ಭಸ್ಮ ಮಾಡಿದೋನೆ, ಪಂಚದೀಪ ಮಾಡಿ ಹೊಸ ಜನ್ಮವನ್ನೇ ತಂದೆ, ಅರಿವಿಗೆ ಗುರುವಾದ ಗುರುಗಳ ಗುರುವಿವನೇ, ಸತ್ಯವೂ ನಿತ್ಯವೂ ಒಬ್ಬನೇ, ಧರ್ಮವೂ ತ್ರಿವೇಣಿ ಸಂಗಮಕ್ಕೆ ಒಂದು ಬಾಗಿನ ಅರ್ಪಣೆಯನ್ನು ಮಾಡ್ತಿರೋರು ನಮ್ಮ ದೇಸಾಯಿಗೌಡ ವಕೀಲರು. ಅವರು ಯಾವ ರೀತಿ ಬಾಗಿನವನ್ನು ಅರ್ಪಣೆ ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ. विद्यामाते मोदिते देवी परे शारदे वरदे देवी परे शारदे देवी परे शारदे वरदे. ಈಗ ಸರಿಯೂ ನದಿಗೆ ಹೋಗ್ತಾ ಇದ್ದೇವೆ ಸ್ನಾನ ಮಾಡೋದು. ಅಷ್ಟೇ ಮಾಡ್ಕೊಂಡ್ಬಿಟ್ರಿ ಶೆಟ್ರ, ಇವತ್ತು ನಾವು ರಾಮ ಮಂದಿರದ ಪುಣ್ಯ ಭೂಮಿಯಲ್ಲಿ ನಾವು ಬಂದಿದ್ದೇವೆ. ಸರಿಯೂ ನದಿಯಲ್ಲಿ ರಾಮ ಸ್ನಾನ ಮಾಡಿದಂಥ ನದಿಯೊಳಗೆ ನಾವು ಸ್ನಾನ ಮಾಡಕ್ಕೆ ಹೊಂಟೀವಿ. ಅಂದ್ರೆ ಶ್ರೀರಾಮ ಪ್ರಭು ಶ್ರೀರಾಮ ದೇವರು ಅಂಥವ್ರು ನಾವು ಸ್ನಾನ ಮಾಡಿದಂಥ ಜಾಗಕ್ಕೆ ಹೊಂಟೀವಿ. ಇದಕ್ಕೆ ನೀವೇನಂತೀರಿ? ಏನಿಲ್ರಿ, ಒಂದು ರಾಮ ಜನ್ಮಸ್ಥಳಕ್ಕೆ ನಾವು ಬಂದೀವಿ ಅಂದ್ರೆ ಇವತ್ತು ನಾವು ಪುಣ್ಯ ಮಾಡೀವಿ. ಎಸ್, ನೀವೇನಂತೀರಿ ಇವರ ನಮ್ಮ ಮಂಜುನಾಥ ಒಣಕೆವಾಡಿ ಏನಂತಾರೆ? ರಾಮ ಜನ್ಮಭೂಮಿಗೆ ಬಂದಿದ್ದು ನಮ್ಮ ಪುಣ್ಯ ಅಂತ ನಾನು ಹೇಳ್ತೀನಿ. ನೀವೇನಂತಾರೆ? ರಾಮ ಜಳಕ ಮಾಡಿದಲ್ಲಿ ಬಂದಿದ್ದು ನಮ್ಮ ಜೀವನ ಪಾವನ ಆತಂತ ಅನ್ಕೊಳ್ತೀನಿ. ನಮ್ದು ರಾಮ ಜನ್ಮಭೂಮಿಗೆ ಬಂದ ಕೇಸ್ ನಾವು ಪುಣ್ಯ ಮಾಡೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀರಿ. ಬನ್ನಿ, ನೀವು ಪುನೀತರಾಗಿ ಪುಣ್ಯ ಸ್ನಾನವನ್ನು ಮಾಡಿರಿ, ಪ್ರಭು ದರ್ಶನವನ್ನು ಪಡೀರಿ ಅಂತ ರಾಮನ ಹತ್ರ ಬಂದು ರಾಮನಂಗೆ ಉತ್ತೇಜಕ್ಕೆ ಏರಲಿ ಎಂದು ನಾನು ಬೇಡಿಕೊಳ್ಳುತ್ತೇನೆ. ನಾನು ಸರಿಯೂ ನದಿಯ ಒಂದು ಸ್ನಾನಕ್ಕೆ ಹೋಗ್ತಾ ಇದ್ದೀವಿ. ಸ್ನಾನ ಮಾಡಿದ ತಕ್ಷಣ ರಾಮನ ಒಂದು ದರ್ಶನವನ್ನು ಪಡೆದುಕೊಳ್ಳುತ್ತೇವೆ. ರಾಮನ ಒಂದು ಇವಾಗ ಸರಿಯೂ ನದಿಯ ಒಂದು ಸ್ನಾನ ಮಾಡ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀವಿ. ಸ್ನಾನ ಆದಮೇಲೆ ಒಂದು ಪವಿತ್ರವಾದ ರಾಮನ ದರ್ಶನವನ್ನು ನಾವು ನೋಡೋಕ್ಕೆ ಹೋಗ್ತಾ ಇದ್ದೀವಿ. ರಾಮನ ದರ್ಶನ ಮಾಡಿ ರಾಮನ ಹಂಗೆ ಹುಟ್ಟೋಗಕ್ಕೆ
ಈಗ ನಾವು ಅಯೋಧ್ಯೆಯ ಸರಿಯೂ ನದಿಗೆ ಹೋಗ್ತಾ ಇದ್ದೇವೆ. ಈ ಸರಿಯೂ ನದಿ ಎಂಟ್ರೆನ್ಸ್ ಅನ್ನು ಭಾರಿ ಸುಂದರವಾಗಿ ಅವರು ಮಾಡಿದ್ದಾರೆ. ಜೈ ಶ್ರೀರಾಮ್. ಮುಂದೆ ಏಟು ಒಂಟಿ ಸಲಗ ಸಿಂಗಲ್ ಆಗಿ ನುಗ್ತಿನಲ್ಲ, ಹೆಜ್ಜೆ ಇಟ್ರೆ ಸೋಲೆ ಇಲ್ಲ, ಸಾವಿಗಂತೂ ಹೆದರೋನಲ್ಲ. ಇಲ್ಲಿ ಕೇಳಿನು ರೌಡಿನು ಬಿಲ್ಲನ್ನು ನಾನೇ. ಧೀರ 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 ಸುಲ್ತಾನ, ಧೀರ 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 ಸುಲ್ತಾನ, ಧೀರ 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 ಸುಲ್ತಾನ, ಧೀರ 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 ಸುಲ್ತಾನ.
ಇಲ್ಲ ಮುಂದೆ ಏಟು ಒಂಟಿ ಸಲಗ ಸಿಂಗಲ್ ಆಗಿ ನುಗ್ತಿನಲ್ಲ ಹೆಜ್ಜೆ ಇಟ್ರೆ ಸೋಲೆ ಇಲ್ಲ ಸಾವಿಗಂತೂ ಹೆದರೋನಲ್ಲ ಇಲ್ಲಿ ಕೇಳಿನು ರೌಡಿನು ಫಿಲ್ಲನ್ನು ನಾನೇ जय जय श्री राम, जय जय श्री राम। एहि भांति गोरिय शीस सुन सिय सहित हिय हर्षित अली तुलसी भवानी ही पूजी पुनि पुनि मुदित मन मंगी श्री राम श्री राम श्री राम श्री राम श्री रामचंद्र कृपालु भजु मन रामाय रामभद्राय रामचंद्राय वेदसे रघुनाथाय नाथाय सीताय पतये नमः। ರಾಮ ನಾಮ ಹಾಡಿರೋ ರಾಮ ಬರುವನು ಅವನ ಹಿಂದೆ ಹನುಮನು ಇದ್ದೇ ಇರುವನು ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು ವಿಶ್ವಕ್ಕೆಲ್ಲ ಮಾದರಿ ಶ್ರೀರಾಮನು ವೇದ ವೇದಾಂತ ಓಂಕಾರ ರಾಮನಾಮ ಎಲ್ಲೆಲ್ಲೂ ಸಂಚಾರ ಹಾಡೋ ಹಾಡೋ ಜೈಕಾರ ಓ ರಾಮನಾಮ ಹಾಡಿರೋ ರಾಮ ಬರುವನು ಅವನ ಹಿಂದೆ ಹನುಮನು ಇದ್ದೇ ಇರುವನು
ದಶ ದಿಶೆಯಲ್ಲೂ ಇವ ಮಹಾರಾಜ ಯುಗ ಪುರುಷನೇ ಈ ಗುಣ ತೇಜ ಜಯ ಶ್ರೀರಾಮ ಎಂದು ಬರೆದಾಗ ಪ್ರತಿ ಜನುಮಾನು ಶುಭ ಶುಭ ಯೋಗ ನಂಬಿ ಬಂದವರ ಆಧಾರ ರಾಮ ಅಂದ್ರೆ ಪಾಪಗಳ ಪರಿಹಾರ ಬಾರೋ ಹಾಕೋ ಜೈಕಾರ ಜೈ ಶ್ರೀರಾಮ ರಾಮ 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 ಜೈ ಶ್ರೀರಾಮ ರಾಮ 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 ಜೈ ಶ್ರೀರಾಮ ರಾಮ 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 ಜೈ ಶ್ರೀರಾಮ ರಾಮ 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 ಓ ರಾಮ ಬಿಟ್ಟ ಬಾಣಕ್ಕೆ ಸತ್ತ ರಾವಣ ಆಂಜನೇಯನಲ್ಲವೇ ಗೆದ್ದ ಕಾರಣ ರಾಮ ರಾಮ ಜೈ ಶ್ರೀರಾಮ್. ಹಿಮಾಚಲ ಘಟ್ಟಗಳ ಹತ್ತಿರ ಇನ್ನೇನು ಭಾಳ ಕಿಲೋಮೀಟರ್ ಹಿಮಾಚಲಿನಿಂದ 80 ಕಿಲೋಮೀಟ್ರ್ ದೂರದಲ್ಲಿದೆ. ಈ ಒಂದು ವಾತಾವರಣ ನೋಡ್ಬೋದು. ಮೈ ಕೊರೆಯುವ ಚಳಿಯಲ್ಲಿ ನಮ್ಗೆ ಮಾತಾಡೋಕ್ಕೆ ಕೂಡ ಆಗ್ತಾಯಿಲ್ಲ, ಅಷ್ಟು ಒಂದು ಚಳಿ ಇಲ್ಲಿ ನೋಡಿರಿ. ನೀವು ನೋಡ್ಬೋದಿಂದ ಇಷ್ಟೆಲ್ಲ ಫಾಗ್ ಎಷ್ಟು ಇದೆ ಅಂತಂದು ಗಮನಿಸ್ಬೋದು, ಹೈಟ್ ಮಾಡ್ಬೋದು. ಇಲ್ಲಿ ನೋಡಿದರೆ ಚಳಿಯ ಒಂದು ಅಂಚನನ್ನು ಮೂಡಿದೆ. ನಮಸ್ತೆ ಸ್ನೇಹಿತರೆ, ನಾವು ಇವತ್ತು ಮಧ್ಯಪ್ರದೇಶದ ಉಜ್ಜಯಿನಿಗೆ ಆಗಮಿಸಿದ್ದೇವೆ. 12 ಜ್ಯೋತಿರ್ಲಿಂಗಗಳಲ್ಲಿ ಇದು ಕೂಡ ಒಂದಾಗಿದೆ. ಇಲ್ಲಿ ಒಂದು ವಿಶೇಷತೆ ಏನಪ್ಪ ಅಂತಂದ್ರೆ, ಈ ರಾಮಘಟ್ಟದಲ್ಲಿ ಸ್ನಾನ ಮಾಡಿಕೊಂಡು, ಅಂದರೆ ಇದು ಒಂದು ತೀರ್ಥ ಸ್ನಾನ ಅಂತ ಕನ್ಸಿಡರ್ ಆಗುತ್ತೆ, ಕಾಶಿ ಆ ಥರ. ಹೀಗಾಗಿ ಇಲ್ಲೇ ಸ್ನಾನ ಮಾಡಿಕೊಂಡು ದೇವರ ದರ್ಶನ ಪಡೆದ್ರೆ ಮೋಕ್ಷ ಪಡೆಯುವಂಥ ಕೆಲಸ ಆಗ್ತದೆ ಅಂತ ಇತಿಹಾಸ ಆಗ್ತದೆ. ಈ ಒಂದು ಉಜ್ಜಯಿನಿಯ ಮಹಾಕಾಳೇಶ್ವರ ಅನ್ನೋದು 12 ಜ್ಯೋತಿರ್ಲಿಂಗಗಳಲ್ಲಿ ಇದು ಕೂಡ ಒಂದಾಗಿದೆ. ಇದರ ಒಂದು ಇತಿಹಾಸ ಏನಪ್ಪ ಅಂತಂದ್ರೆ, ಇಲ್ಲಿ ಒಬ್ಬ ಮಹಾನ್ ಶಿವಭಕ್ತ ನೆಲೆಸಿದ್ದ. ಅವನಿಗೆ ದುಶಾನ್ ಅಂತಕ್ಕಂಥ ಒಬ್ಬ ರಾಕ್ಷಸನಿಂದ ಇಲ್ಲಿರ್ತಕ್ಕಂಥ ಎಲ್ಲ ಶಿವಭಕ್ತರಿಗೆ ತೊಂದರೆ ಕೊಡ್ತಿದ್ದ. ಈ ನಿಟ್ಟಿನಾಗ ಅವನು ದುಶಾನ್ ಅಂತಕ್ಕಂಥ ಒಬ್ಬ ರಾಕ್ಷಸನ್ನ ಶಿವ ಮಹಾಕಾಳ ರೂಪವನ್ನು ತಾಳಿ ಬಂದು ಅವನು ಸಂಹಾರ ಮಾಡ್ತಾನೆ. ಸಂಹಾರ ಮಾಡಿದ ದಿನ ಎಲ್ಲ ಶಿವಭಕ್ತರು ನೀವು ಇಲ್ಲೇ ನೆಲೆಸಬೇಕು, ಇಲ್ಲೇ ಇರಬೇಕು, ನಮ್ಮ ಜೊತೆಗೆ ಇರಬೇಕು ಅಂತ ಪ್ರಾರ್ಥನೆ ಮಾಡಿದಾಗ, ನಾನು ಯಾವಾಗಲೂ ಇಲ್ಲೇ ಉಜ್ಜಯಿನಿಯಲ್ಲಿ ನೆಲೆಸ್ತೇನೆ ಮಹಾಕಾಳೇಶ್ವರ ರೂಪದಾಗ ಅಂತಂದು ಶಿವ ಮಾತು ಕೊಟ್ಟ. ಹಿಂಗ್ಲಿಂದ ಅವತ್ತಿನಿಂದ ಇಲ್ಲಿವರೆಗೂ ಆ ಶಿವ ಮಹಾಕಾಳನ ರೂಪದಲ್ಲಿ ಈ ಉಜ್ಜಯಿನಿಯಲ್ಲಿ ನೆಲೆಸ್ಯಾನ ಅಂತ ಐತಿಹ್ಯ ಹೇಳ್ತೈತೆ. ಹಿಂಗಾಗಿ ಅಂತಹ ಒಂದು ಸುಕ್ಷೇತ್ರಕ್ಕೆ ನಾವು ಇವತ್ತು ಆಗಮಿಸಿದ್ದೇವೆ. ರಾಮಘಟ್ಟದಲ್ಲಿ ಸ್ನಾನವನ್ನು ಮಾಡಿದ್ದೇವೆ. ಈಗ ಆ ಒಂದು ಮಹಾಕಾಳೇಶ್ವರನ ದರ್ಶನವನ್ನು ಪಡೆದು ಅವನ ಕೃಪೆಗೆ ಪಾತ್ರರಾಗುವಂಥ ಕೆಲಸವನ್ನು ನಾವು ಮಾಡಲಿದ್ದೇವೆ. ಜೈ ಮಹಾಕಾಳ. ಶೆಟ್ರ ನೀವೇನಂತೀರಿ? ಜೈ ಮಹಾಕಾಳಿ. ನೀವೇನಂತೀರಿ? ಮಹಾಕಾಳಿ ದೇವರ ದರ್ಶನವನ್ನು ಪಡೆಯಕ್ಕೆ ಹೋಗ್ತಾ ಇದ್ದೀವಿ. ಒಂದು ನದಿಯ ಸ್ನಾನ, ಪವಿತ್ರವಾದ ನದಿಯ ಸ್ನಾನ ಮುಗಿಸ್ಕೊಂಡು ಇವಾಗ ದೇವಸ್ಥಾನ ದರ್ಶನ ಹೋಗ್ತಾ ಇದ್ದೀವಿ. ಬಸವ, ನಾವೀಗ ಉಜ್ಜಯಿನಿ ಮಹಾಕಾಳಿ ದರ್ಶನವನ್ನು ಪಡೆದು ಮತ್ತು ಪುಣ್ಯ ಸ್ನಾನ ಮಾಡಿ ಖುಷಿ ಅನಿಸುತ್ತೆ. ಇಷ್ಟು ಮಾತ್ರ ಹೇಳ್ಬೇಕು. ನಾವೀಗ ಪವಿತ್ರ ನದಿ ಸ್ನಾನವನ್ನು ಮುಗಿಸ್ಕೊಂಡು ಈಗ ಯಾವುದು ಮಹಾಕಾಲನ ದರ್ಶನಕ್ಕೆ ಹೋಗ್ತಾ ಇದ್ದೇವೆ. ಅಲ್ಲಿ ಹೋಗಿ ನಿಮಗೂ ದರ್ಶನ ಮಾಡಿಸ್ತೇವೆ, ಬನ್ನಿ. ನದಿ ಸ್ನಾನ ಮಾಡಿಕೊಂಡು ನಾವು ಮಹಾಕಾಳೇಶ್ವರನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. 12 ಜ್ಯೋತಿರ್ಲಿಂಗಗಳ ಪೈಕಿ 3 ಜ್ಯೋತಿರ್ಲಿಂಗಗಳಲ್ಲಿ ನಾವು ದರ್ಶನ ಪಡಲಿಕ್ಕೆ ಹೋಗ್ತಾ ಇದ್ದೀವಿ. 3 ಇದು ಮಹಾಕಾಳೇಶ್ವರನ ದರ್ಶನ ಮಾಡಿಕೊಂಡು ಮುಂದೆ ಹೋಗೋಣ. ನದಿಯ ಸ್ನಾನ ಮಾಡಿಕೊಂಡು ಮಹಾಕಾಳೇಶ್ವರ ದರ್ಶನವನ್ನು ಮಾಡಿಕೊಂಡಿದ್ದೇವೆ. ದರ್ಶನ ಪಡೆದುಕೊಂಡು ಮತ್ತೆ ಮೀಟ್ ಆಗ್ತೀವಿ. ಬನ್ನಿ, ವಿಹಂಗಮವಾದಂಥ ಒಂದು ನೋಟವನ್ನು ನೀವು ನೋಡ್ಬೋದು. ಇಲ್ಲಿ ಇದು ರಾಮಘಾಟ್, ಇಲ್ಲಿ ನಾವು ಸ್ನಾನಘಟ್ಟ ಅಂತ ಹೇಳ್ತೀವಿ. ಸ್ನಾನವನ್ನು ಮಾಡಿಕೊಂಡು ನಾವು ಅಲ್ಲೇ ದೂರದ ಮಂದಿರಕ್ಕೆ ಈಗ ನಾವು ಪ್ರಯಾಣ ಬೆಳೆಸಲಿದ್ದೇವೆ. ಬನ್ನಿ ಸ್ನೇಹಿತರು, ಹೋಗೋಣ. चटाटवी गलज्जल प्रवाह पाविक स्थले गले विलम्बिताम्बुजंग तुंग मालिका मोट्ट 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 मन्निनाद वड्ड मर्वयं चकार चंड तांडवं तनोतु नः शिव. हर हर शिव शंकर नीलकंठ गंगाधर आए शरणम तिहारे. ज्ञान ऐसा विशाल बैठे हो मृग नैन छाए माथे चंद्र विराजे. तनना ना 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 तनना ना 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 तनना ना 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 तनना ना 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 तनना ना 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 तनना ना 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 ना. जटाकटाह सभ्रम भ्रमन्निलिम्ब निर्झरी विलोल वीच
वल्लरी विराजमान मूर्धनि धगद् धगद् धगज्ज्वलल्ललाट पट्ट पावके किशोर चन्द्रशेखरे रति प्रतीक्षणं मम धराधरेन्द्र नन्दिनी विलास बन्धु बन्धुरा स्वरदिगन्त सन्तति प्रमोदमान मानसे कृपा कटाक्ष घूर्णि निरुद्ध दुर्धरा. ಆಲ್ರೆಡಿ ಈಗ ಮಹಾಕಾಳೇಶ್ವರ ದೇವಸ್ಥಾನವನ್ನು ತಲುಪಿದ್ದೇವೆ. ಈಗ ನೀವು ನೋಡ್ಬೋದು ಎಲ್ಲ ನಮ್ಮ ಇಲ್ಲಿ ಹಿಂದ್ಗಡೆ ಮಂಜುನಾಥನೊಬ್ಬನೇ ಶ್ರೀ ಉಜ್ಜಯಿನಿಯ ಮಹಾಕಾಳೇಶ್ವರ ದೇವಸ್ಥಾನದ ಒಳಗೆ ಈಗ ಭಸ್ಮಾರತಿ ನಡೀತಾ ಇದೆ. ಆಶ್ರಯವನ್ನು ಇಲ್ಲಿ ಹೊರಗಡೆ ಹಾಕಿದ್ದಾರೆ. ಸಾಲಾಗಿ ನಿಂತಿದ್ದೇವೆ. ಜನಸ್ತೋಮವನ್ನು ನೀವು ನೋಡಬಹುದು. ಸಾಲಾಗಿ ಜನಸ್ತೋಮವನ್ನು ಸುಂದರವಾದಂಥ ನೋಟವನ್ನು ನೋಡಬಹುದು. ಈಗ ನಾವು ವಿಶೇಷವಾದಂಥ ತಿಲಕವನ್ನು ಧಾರಣೆ ಮಾಡಿದ್ದೇವೆ. ಅಡ್ಡಿಲ್ಲ, ವಿಶೇಷವಾದಂಥ ಈ ಏನು ತಿಲಕಗಳನ್ನು ಧಾರಣೆ ಮಾಡಿದ್ದೇವೆ. ಇದು ಉಜ್ಜಯಿನಿಯ ಮಹಾಕಾಲ ವಿಶೇಷ ತ್ರಿಶೂಲ ಮಹಾಕಾಲ ನಮ್ಮ ಬಹಳ ಭಕ್ತಿ ಭಾವ ಮೂಡಿದಂತೆ ಈ ಮೂಲಕ ತಿಳ್ಕೊಂತೀರಿ. ಎಲ್ಲರೂ ನೀವು ನೋಡ್ಕೋಬಹುದು. ವಿಶೇಷವಾದಂಥ ಬೇರೆ ನೀನೆ ನನ್ನ ಬಳಿಗೆ ಬಂದು ನಿನ್ನಲ್ಲೇನೇ ಇರುವೆನೆಲ್ದೆ ನನ್ನ ಕಣ್ಣ ಒಳಗಣ್ಣ ತೋರಿಸಿದೆ ನನ್ನ ಪಾಪ ತೊಳೆಯಲೆ ಗಂಗೆಯಂತೆ ಭೂಮಿಗಿಳಿದೆ ಹೊರೆಯನು ಒಬ್ಬನೇ ನಮ್ಮನು ಒಬ್ಬನೇ ಹರನೊಬ್ಬನೇ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ. ತಂದೆಯಿಲ್ಲದೋನೆ ಎಂದೇ ತಂದೆಯಾಗಿ ನೀನು ಬಂದೆ. ನಾನು ಅನ್ನೋ ಅಹಂಕಾರ ಸುಟ್ಟು ಭಸ್ಮ ಮಾಡಿದೋನೆ. ದೀಪ ಮಾಡಿ ಹೊಸ ಜನ್ಮವನ್ನೇ ತಂದೆ. ಅರಿವಿಗೆ ಗುರುವಾದ ಗುರುಗಳ ಗುರು ಇವನೇ. ಚಂದನ ಲೇಪಿತಲಿಂಗಂ ಪಂಕಜ ಆರಸ ಶೋಭಿತಲಿಂಗಂ ಸಂಚಿತ ಪಾಪ ವಿನಾಶವಲಿಂಗಂ ತತ್ರ ನಮಾಮಿ ಸದಾ ಶಿವಲಿಂಗಂ. ಲಿಂಗಾಷ್ಟಕಂ ಇದಂ ಪುಣ್ಯಂ ಯಪಟೇ ಶಿವಸನ್ನಿಧೋ ಶಿವಲೋಕಮಹಾಪ್ನೋತಿ ಶಿವೇನ ಸಹ ಮೋದತೆ. ನಾವು ಈಜಿಪ್ಟಿನ ಪಿರಾಮಿಡ್ನಂತಿರುವಂತಹ ಪ್ರದೇಶಕ್ಕೆ ಆಗಮಿಸಿದ್ದೇವೆ. ನೀವು ಊರಿಂದ ನೋಡಿದರೆ ಈಜಿಪ್ಟಿನ ಪಿರಾಮಿಡ್ ಥರ ಕಾಣ್ತವೆ. ಆದರೆ ಇದು ಈಜಿಪ್ಟಿನ ಪಿರಾಮಿಡ್ ಅಲ್ಲ, ಬದಲಾಗಿ ನಮ್ಮ ಭಾರತದಲ್ಲಿರ್ತಕ್ಕಂಥ ಮಧ್ಯಪ್ರದೇಶದ ವಿಂಧ್ಯ ಪರ್ವತ ಬೆಟ್ಟಗಳು ಇವೆಲ್ಲ. ಈ ಒಂದು ಬೆಟ್ಟಗಳ ಈ ಒಂದು ಕಾಡಿನ ವಿಶೇಷ ಏನಪ್ಪ ಅಂತಂದ್ರೆ
ಅಂತ ದೊಡ್ಡ ಅಗಾಧವಾದಂಥ ಮರಗಳ ಏನು ಇಲ್ಲೇನು ಕಂಡು ಬರೋದಿಲ್ಲ. ಬದಲಾಗಿ ಚಿಕ್ಕ ಪ್ರಭೇದದ ಒಂದು ಗಿಡ ಮರಗಳು ಕಂಡು ಬರ್ತಾವೆ. ಅಷ್ಟೊಂದು ಭೂಮಿ ಪರ್ವತ ಆಗಿಲ್ಲ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ. ಹೀಗಾಗಿ ಇವು ಮಳೆಗಾಲದಲ್ಲಿ ಭಾಳ ಸುಂದರವಾಗಿ ಕಾಣ್ತಾವೆ ಅಂತ ನನ್ನ ಅಭಿಪ್ರಾಯ. ಬೇಸಿಗೆಯಲ್ಲಿ ಅಷ್ಟೊಂದು ಸುಂದರವಾಗಿ ಕಾಣದೆ ಬರಡಾಗಿ ಕಾಣ್ತದೆ. ಹಾಂ ಹಾಯ್ ಗೆಳೆಯರೇ, ನಾವು ಇವತ್ತಿಗೆ ನಮ್ಮ ಏನು ಪ್ರಯಾಗರಾಜ ಪವಿತ್ರವಾದಂಥ ಯಾತ್ರೆ ಏನಿತ್ತು ಅದು ಎಲ್ಲ ಯಶಸ್ವಿಗೊಂಡಿದೆ. ನಾವೀಗ ಊರಿಗೆ ಮರಳ್ತಾ ಇದ್ದೇವೆ. ಇನ್ನು ಮುಂದಿನ ಒಂದು ಯಾವುದೇ ಒಂದು ಯಾತ್ರೆಯನ್ನು ಮತ್ತೆ ಇದೇ ಒಂದು ಉತ್ಸಾಹದಿಂದ ಕೈಗೊಳ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೇವೆ. ಮಸೀದಿ, ಮಂದಿರ, ಚರ್ಚುಗಳಲ್ಲಿ ಮಸೀದಿ, ಮಂದಿರ, ಚರ್ಚುಗಳಲ್ಲಿ ಒಬ್ಬನೇ ಇರುತ್ತೀಯನೋ. ಮಸೀದಿ, ಮಂದಿರ, ಚರ್ಚುಗಳಲ್ಲಿ ಒಬ್ಬನೇ ಇರುತ್ತೀಯನೋ. ಹಲವು ಮಾನನಲ್ಲಿ ಒಬ್ಬನೇ ಇರುತ್ತೀಯನೋ. ಹಲವು ಮತಗಳ ನಾಮದ ಹೆಸರಲ್ಲಿ ಒಬ್ಬನೇ ಇರುತ್ತೀಯನೋ. ದೇವರು ಇರುವನೋ ಇಲ್ಲವೋ ಹೇಳು ನೀ. ದೇವರು ಇರುವನೋ ಇಲ್ಲವೋ ಹೇಳು ನೀ. ಓ ಗೆಳೆಯ, ಜೀವದ್ ಗೆಳೆಯ, ನಿಂಗೆ ಶಾನೆ ಕ್ವಾಪ ಕಣ್ಣು. ಕ್ವಾಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣ್ಣು.